ಸೊಸೆಯನ್ನು ಕೀಳಾಗಿ ನೋಡಿದ ನಾದಿನಿಯರಿಗೆ ಬುದ್ಧಿ ಕಲಿಸಿದ ತಾಯಿ. ಅಂದು ಶನಿವಾರ. ರೀನಾ ತನ್ನ ಅತ್ತೆಯನ್ನು ಆಸ್ಪತ್ರೆಯಲ್ಲಿ ಬಿಟ್ಟು ಆಟೋವನ್ನು ಹುಡುಕುತ್ತಾ ಆಟೋ ಸ್ಟ್ಯಾಂಡ್ಗೆ ಬಂದಾಗ ಅಲ್ಲೇ ನಿಂತಿದ್ದ ಒಂದು ಆಟೋವಿನಲ್ಲಿ ಕುಳಿತು ತನ್ನ ಮನೆಗೆ ಹೊರಡುವಾಗ ಮನಸ್ಸಿನಲ್ಲಿ ಒಂದು ರೀತಿಯ ಗಾಬರಿ ಶುರುವಾಗುತ್ತದೆ. ಒಂದು ಕಡೆ ಜೋರಾಗಿ ಮಳೆ ಬರೋ ಹಾಗಿದೆ. ಮಕ್ಕಳು ಸ್ಕೂಲಿನಿಂದ ಬಂದಿದ್ದಾರೋ ಇಲ್ಲೋ. ಹೊರಗಡೆ ಬಟ್ಟೆ ಬೇರೆ ಒಗೆದು ಒಣಗಾಕಿದ್ದೇನೆ. ಟೈಮ್ ಬೇರೆ ಆಗ್ತಾ ಬರ್ತಿದೆ. ಮಧ್ಯಾಹ್ನದ ಅಡಿಗೆ ಬೇರೆ ಮಾಡೋದಿದೆ. ಏನ್ ಮಾಡೋದೋ ಏನೋ ಎಂದು ಹೇಳಿ ಯೋಚಿಸುತ್ತಿರುವಷ್ಟರಲ್ಲಿ ಮನೆ ಕೂಡ ಬಂದು ಬಿಡುತ್ತದೆ. ಮನೆಯ ಒಳಗೆ ಹೋದ ರೀನಾಗೆ ಮನೆಯ ಪರಿಸ್ಥಿತಿಯನ್ನು ನೋಡಿದ ತಕ್ಷಣ ಇನ್ನಷ್ಟು ಕುಗ್ಗಿ ಹೋಗುತ್ತಾಳೆ. ಸೋಫಾ ಮೇಲೆ ಕುಳಿತುಕೊಂಡು ರೀನಾ ನಾದಿನಿಯರು ಇಬ್ಬರು ಮಾತನಾಡಿಕೊಂಡು ಕುಳಿತಿರುವುದನ್ನು ನೋಡಿದ ರೀನಾ, ಅಕ್ಕ, ಮಕ್ಕಳು ಸ್ಕೂಲಿನಿಂದ ಬಂದ್ರಾ? ಎಲ್ಲಿ? ಇಬ್ರು ಕಾಣಿಸ್ತಾನೆ ಇಲ್ವಲ್ಲ ಎಂದು ಪ್ರಶ್ನಿಸಿದಾಗ ಅತ್ತಿಗೆಯ ಮಾತನ್ನು ಕೇಳಿ ನಾದಿನಿ ಹೇಳ್ತಾಳೆ, ಅಲ್ಲ ಅತ್ತಿಗೆ, ಸ್ಕೂಲಿಂದ ಮಕ್ಕಳು ಮನೆಗೆ ಬರದೆ ಇನ್ನೆಲ್ಲಿಗೆ ಹೋಗ್ತಾರೆ? ಇಲ್ಲೇ ಎಲ್ಲೋ ಹೊರಗಡೆ ಆಟ ಆಡ್ಕೊಂಡಿರಬಹುದು ಎಂದಾಗ ಅದಕ್ಕೆ ರೀನಾ ಹೇಳ್ತಾಳೆ, ಹಾಗಲ್ಲ ಅಕ್ಕ, ಮಕ್ಕಳೇನಾದ್ರೂ ತಿಂದ್ರಾ ಎಂದಾಗ ಅದಕ್ಕೆ ನಾದಿನಿ ಹೇಳ್ತಾಳೆ, ಊಟ ಮಾಡೋದಿಕ್ಕೆ ಏನ್ ಮಾಡಿಟ್ಟಿದ್ದೀರಾ ನೀವು? ರಾತ್ರಿ ಉಳ್ದಿರೋ ಅನ್ನನ ಚಿತ್ರಾನ್ನ ಮಾಡಿಟ್ಟಿದ್ದೀರಾ? ನಾವು ಬರ್ತಾ ಇದ್ದೀವಿ ಅಂತ ಗೊತ್ತಿದ್ದು ತಂಗ್ಳನ್ನಾನೇ ಒಗ್ಗರಣೆ ಹಾಕಿಟ್ಟಿದ್ದೀರಾ? ನಾವು ನಮ್ಮನೆಗ್ ಬಂದ್ರು ನೆಟ್ಟಿಗೆ ಊಟ ಹಾಕುವವರಿಲ್ಲ. ಅಮ್ಮ ಮನೆಯಲ್ಲಿದ್ದಿದ್ರೆ ಹೀಗೆಲ್ಲ ಆಗೋದಕ್ಕೆ ಬಿಡ್ತಿದ್ರಾ ಎಂದು ಹೇಳಿದ್ದನ್ನು ಕೇಳಿ ರೀನಾ ಏನು ಹೇಳದೆ ಮಕ್ಕಳನ್ನು ಹುಡುಕಲು ಹೊರಗಡೆ ಹೋಗುತ್ತಾಳೆ. ಮಕ್ಕಳು ಹೊರಗಡೆ ಆಟ ಆಡುತ್ತಿದ್ದದ್ದನ್ನು ನೋಡಿ ಅವರನ್ನು ಮನೆಗೆ ಕರೆದುಕೊಂಡು ಬಂದು ಬ್ರೆಡ್ ಹಾಗೂ ಜಾಮ್ ಹಾಕಿಕೊಟ್ಟು ಇತ್ತ ಗಲೀಜಾಗಿದ್ದ ಮನೆಯನ್ನು ಕ್ಲೀನ್ ಮಾಡುತ್ತಾ ಅಡುಗೆ ಮನೆ ಕ್ಲೀನ್ ಮಾಡುತ್ತಾ ನಿಂತು ಬಿಡ್ತಾಳೆ. ಇತ್ತ ರೀನಾ ನಾದಿನಿಯರು, ಅತ್ತಿಗೆ, ನಮಗೆ ಹೊರಗಡೆ ಸ್ವಲ್ಪ ಕೆಲಸ ಇದೆ. ಅಮ್ಮನಿಗೆ ಟೀ ಕಾಫಿ ಏನಾದ್ರೂ ಮಾಡ್ಕೊಡೋದಿದ್ರೆ ಮಾಡ್ಕೊಡಿ. ನಾವು ಎತ್ಕೊಂಡು ಆಸ್ಪತ್ರೆಗೆ ಹೋಗ್ತೀವಿ ಎಂದಾಗ ಅದಕ್ಕೆ ರೀನಾ ಹೇಳ್ತಾಳೆ, ಅಕ್ಕ, ಡಾಕ್ಟರ್ ಅದೆಲ್ಲ ಕೊಡೋದಕ್ಕೆ ಹೇಳಿಲ್ಲ. ಮಧ್ಯಾಹ್ನದ ಅಡಿಗೆ ಮಾಡ್ಕೊಂಡು ನಾನೇ ಎತ್ಕೊಂಡು ಬರ್ತೀನಿ ಎಂದು ಹೇಳಿ ಸುಮ್ಮನಾಗ್ತಾಳೆ. ರೀನಾ ಅತ್ತೆಗೆ ಲೋ ಬಿಪಿ ಆದ್ದರಿಂದ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿರ್ತಾರೆ. ವಿಷಯ ಗೊತ್ತಾಗಿ ರೀನಾ ನಾದಿನಿಯರು ಕೂಡ ತಾಯಿಯನ್ನು ನೋಡಲು ಆಸ್ಪತ್ರೆಗೆ ಬಂದಿರ್ತಾರೆ. ರೀನಾ ಗಂಡ ಕೂಡ ತಾಯಿಯನ್ನು ಅಡ್ಮಿಟ್ ಮಾಡಿ ಡಾಕ್ಟರ್ ಬಳಿ ಎಲ್ಲಾ ವಿಷಯವನ್ನು ವಿಚಾರಿಸಿದ ಮೇಲೆ ಡಾಕ್ಟರ್ ಹೇಳ್ತಾರೆ, ಭಯ ಪಡುವಂತಹ ವಿಷಯ ಏನೂ ಇಲ್ಲ. ವಯಸ್ಸಾದ ಮೇಲೆ ಹೀಗೆಲ್ಲ ಆಗೋದು ಸಹಜ. ಬಿಪಿ ಲೋ ಆಗಿದೆ. ಒಂದು ದಿನ ಆಸ್ಪತ್ರೆಯಲ್ಲೇ ಇರ್ಲಿ ಎಂದು ಹೇಳ್ತಾರೆ. ಇತ್ತ ರೀನಾ ಗಂಡ ದೊಡ್ಡ ಕಂಪನಿಯೊಂದರಲ್ಲಿ ಮ್ಯಾನೇಜರ್ ಆಗಿರ್ತಾನೆ. ಅಂದು ಇಂಪಾರ್ಟೆಂಟ್ ಮೀಟಿಂಗ್ ಇರೋದ್ರಿಂದ ಡಾಕ್ಟರ್ನ ಬಳಿ ಮಾತನಾಡಿದ ನಂತರ ತನ್ನ ಹೆಂಡತಿಯ ಬಳಿ ಬಂದು, ರೀನಾ, ನಾನು ಡಾಕ್ಟರ್ ಹತ್ರ ಮಾತಾಡ್ದೆ. ಡಾಕ್ಟರ್ ಹೇಳಿದ್ರು ಏನು ತೊಂದರೆ ಇಲ್ಲ. ಒಂದು ದಿನ ಆಸ್ಪತ್ರೆಯಲ್ಲೇ ಇರಬೇಕು ಅಂತ ಹೇಳಿದ್ದಾರೆ. ನನಗೆ ಆಫೀಸ್ನಲ್ಲಿ ಇಂಪಾರ್ಟೆಂಟ್ ಮೀಟಿಂಗ್ ಇದೆ. ನಾನು ಆಫೀಸಿಗೆ ಹೋಗಿ ಬರ್ತೀನಿ. ಅಲ್ಲಿಯವರೆಗೂ ಅಮ್ಮನ ಹುಷಾರಾಗಿ ನೋಡ್ಕೋ ಎಂದು ಹೇಳಿ ಹೆಂಡತಿಯ ಕೈಗೆ ಒಂದು ಸ್ಲಿಪ್ ಕೊಟ್ಟು, ಇದರಲ್ಲಿ ಅಮ್ಮನಿಗೆ ತಿನ್ನೋದಕ್ಕೆ ಏನು ಕೊಡಬೇಕು, ಯಾವ ಔಷಧಿ ಕೊಡಬೇಕು ಅಂತ ಬರ್ತಿದ್ದಾರೆ. ಆದಷ್ಟು ಬೇಗ ನಾನು ಬರ್ತೀನಿ ಎಂದು ಹೇಳಿ ಆಫೀಸಿಗೆ ಹೋಗುತ್ತಾನೆ. ಇತ್ತ ರೀನಾಳ ಇಬ್ಬರು ನಾದಿನಿಯರು ಆಸ್ಪತ್ರೆಯಲ್ಲಿ ತಾಯಿಯನ್ನು ನೋಡಿಕೊಂಡು ತಾಯಿಯ ಮನೆಗೆ ಬರ್ತಾರೆ. ರೀನಾ 1-2 ಗಂಟೆ ತನ್ನ ಅತ್ತೆಯ ಬಳಿ ಇದ್ದು ಮತ್ತೆ ಮನೆಗೆ ಬರ್ತಾಳೆ. ಅಂದು ಬೆಳಗ್ಗೆ ಬೇಗ ಎದ್ದು ಮಕ್ಕಳಿಗೆ ಸ್ಕೂಲಿಗೆ ಕಳಿಸಿ ರೀನಾ ಅತ್ತೆಗೆ ಬಿಪಿ ಲೋ ಆದ್ದರಿಂದ ಅತ್ತೆಯನ್ನು ಆಸ್ಪತ್ರೆಗೆ ಕರೆದುಕೊಂಡು ಬಂದಿರ್ತಾರೆ. ಹಾಗಾಗಿ ರೀನಾ ಮನೆಯ ಯಾವ ಕೆಲಸವೂ ಮಾಡಿರಲಿಲ್ಲ. ಆಸ್ಪತ್ರೆಯಿಂದ ಮನೆಗೆ ಬಂದ ರೀನಾ ಡಾಕ್ಟರ್ ಹೇಳಿದ ಹಾಗೆ ತನ್ನ ಅತ್ತೆಗೆ ಅಡುಗೆಯನ್ನು ಮಾಡಿಕೊಂಡು ಬೇಗ ಬೇಗ ಮನೆಯ ಎಲ್ಲಾ ಕೆಲಸಗಳನ್ನು ಮುಗಿಸಿ ತನ್ನ ಮಕ್ಕಳನ್ನು ಕರೆದುಕೊಂಡು ಮತ್ತೆ ಆಸ್ಪತ್ರೆಗೆ ಬರ್ತಾಳೆ. ಇತ್ತ ರೀನಾ ತನ್ನ ಅತ್ತೆಗೆ ಊಟ ತೆಗೆದುಕೊಂಡು ಬರುವಷ್ಟರಲ್ಲಿ ನಾದಿನಿಯರಿಬ್ಬರು ಆಸ್ಪತ್ರೆಗೆ ಬಂದಿರ್ತಾರೆ. ತನ್ನ ಅತ್ತಿಗೆಯನ್ನು ನೋಡಿ ತಾಯಿಯ ಬಳಿ ಮಾತನಾಡಿಕೊಂಡು ಇದ್ದ ನಾದಿನಿಯರು ಅವಳನ್ನು ನೋಡಿದ ತಕ್ಷಣ ಸುಮ್ಮನಾಗ್ಬಿಡ್ತಾರೆ. ಆಸ್ಪತ್ರೆಗೆ ಬಂದ ರೀನಾ ತನ್ನ ಅತ್ತೆಗೆ ಪ್ಲೇಟ್ನಲ್ಲಿ ಊಟ ಹಾಕಿ ಕೊಡುವುದನ್ನು ನೋಡಿದ ನಾದಿನಿ, ಅತ್ತಿಗೆ, ಊಟ ಅಮ್ಮನಿಗೆ ಮಾತ್ರ ಮಾಡ್ಕೊಂಡು ಬಂದಿದ್ದೀರಾ ಅಥವಾ ನಮಗುನಾ ಎಂದು ಹೇಳಿ ನಾದಿನಿ ಪ್ರಶ್ನಿಸಿದಾಗ ಅದಕ್ಕೆ ರೀನಾ ಹೇಳ್ತಾಳೆ, ಅಕ್ಕ,
ನೀವು ಮನೆಯಿಂದ ಹೊರಡುವಾಗ ನನ್ನ ಹತ್ರ ಇದರ ಬಗ್ಗೆ ಏನು ಹೇಳ್ದೆ ಬಂದ್ರಿ? ಅತ್ತೆಗೆ ಲೋ ಬಿಪಿ ಇರೋದ್ರಿಂದ ಡಾಕ್ಟರ್ ಅವರಿಗೆ ಬೇರೆ ಊಟನೇ ಕೊಡೋದಕ್ಕೆ ಹೇಳಿದ್ದಾರೆ. ಹಾಗಾಗಿ ಅತ್ತೆಗೆ ಮಾಡಿರೋ ಊಟನೇ ಇದೆ, ತಿನ್ನಬಹುದಲ್ವಾ ಎಂದಾಗ ಅತ್ತಿಗೆ ಹೇಳಿದ ಮಾತನ್ನು ಕೇಳಿ ರೀನಾಳ ಚಿಕ್ಕನಾದನಿಗೆ ಕೋಪ ಬರುತ್ತದೆ. ತಕ್ಷಣವೇ, ಇದೇನತ್ತಿಗೆ, ನಮ್ಮನ್ನ ಏನಂತ ತಿಳ್ಕೊಂಡು ಮಾತಾಡ್ತಾ ಇದ್ದೀರಾ ನೀವು? ನಾವೇನು ಪೇಷಂಟಾ ಅಮ್ಮ ತಿನ್ನೋ ಊಟನ ತಿನ್ನೋದಕ್ಕೆ? ಅಮ್ಮನ ನೋಡೋದಕ್ಕೆ ಬಂದಾಗ್ನಿಂದ ಸರಿಯಾಗಿ ಊಟ ಮಾಡಿಲ್ಲ ನಾವು. ನಾವು ಬರಬಾರ್ದು ಅಂತ ಹೇಳಿನೇ ಇಂಥ ಕೆಲಸ ಮಾಡ್ತಿರೋ ಏನೋ ಗೊತ್ತಿಲ್ಲ ಎಂದು ಹೇಳುವುದನ್ನು ಕೇಳಿ ಅತ್ತಿಗೆಯ ಕಣ್ಣಲ್ಲಿ ನೀರು ಬರುತ್ತದೆ. ಒಂದು ಕಡೆ ಮನೆಯ ಸೊಸೆ, ಒಂದು ಕಡೆ ನಾದಿನಿಯರಿಬ್ಬರು ಮನೆಯ ಹೆಣ್ಣು ಮಕ್ಕಳು. ಏನಾದರೂ ಹೇಳಿದರೆ ತಪ್ಪು ನನ್ನದೇ ಎಂದು ಹೇಳ್ತಾರೆ ಎಂದು ಹೇಳಿ ದುಃಖವನ್ನು ತಡೆದುಕೊಂಡು ಏನು ಹೇಳಲಾಗದ ಪರಿಸ್ಥಿತಿ ಅವಳದಾಗಿತ್ತು. ಹಾಗಾಗಿ ಏನು ಹೇಳದೆ ಸುಮ್ಮನಾಗಿರ್ತಾಳೆ. ಇನ್ನು ಇತ್ತ ಸೊಸೆಯನ್ನು ನೋಡಿ ಅತ್ತೆಗೆ ಎಲ್ಲವೂ ಅರ್ಥವಾಗುತ್ತಿತ್ತು. ಯಾಕೆಂದರೆ ಸೊಸೆ ರೀನಾ ಏನು ಅನ್ನೋದು ಅತ್ತೆಗೆ ಚೆನ್ನಾಗಿ ಗೊತ್ತಿತ್ತು. ರೀನಾ ಅತ್ತೆಗೆ ಒಬ್ಬಳೇ ಸೊಸೆ. ಹಾಗಾಗಿ ಮನೆಯ ಎಲ್ಲಾ ಜವಾಬ್ದಾರಿಯನ್ನು ಅಚ್ಚುಕಟ್ಟಾಗಿ ಅವಳೇ ನಿಭಾಯಿಸ್ತಿದ್ಲು. ಮನೆಯಲ್ಲಿ ಎಷ್ಟೇ ಕಷ್ಟ ಬಂದ್ರೂ ಎಲ್ಲವನ್ನೂ ಹೊಂದಿಕೊಂಡು ಹೋಗುತ್ತಿದ್ಲು. ಅವಳ ಅತ್ತೆಗೆ ಏನಾದರೂ ಹೆಚ್ಚು ಕಮ್ಮಿಯಾದಾಗ ಕಣ್ಣಲ್ಲಿ ಕಣ್ಣು ಇಟ್ಟು ಅವರನ್ನು ತಾಯಿಗಿಂತ ಹೆಚ್ಚಾಗಿ ಅವರ ಸೇವೆಯನ್ನು ಮಾಡ್ತಿದ್ಲು. ಹಾಗಾಗಿ ಅವಳು ಏನು ಅನ್ನೋದು ಅವರ ಅತ್ತೆಗೆ ಚೆನ್ನಾಗಿ ಗೊತ್ತಿತ್ತು. ಹಾಗಾಗಿ ರೀನಾ ತನ್ನ ನಾದಿನಿಯರು ಆಡುತ್ತಿದ್ದ ಮಾತುಗಳನ್ನು ಕೇಳಿಸಿಕೊಂಡು ದುಃಖದಲ್ಲಿ ಸುಮ್ಮನೆ ನಿಂತಿದ್ದದನ್ನು ನೋಡಿ ರೀನಾ ಅತ್ತೆ ಸೊಸೆಯ ಬಳಿ, ನೋಡಮ್ಮ, ಆವಾಗ್ಲೇ ಡಾಕ್ಟರ್ ಬಂದಿದ್ರು, ನಿನ್ನ ಹತ್ರ ಏನೋ ಮಾತಾಡಬೇಕು ಅಂತ ಹೇಳಿದ್ರು, ಏನು ಅಂತ ಹೇಳಿ ಹೋಗಿ ವಿಚಾರಿಸಿ ನೋಡು ಎಂದು ಅತ್ತೆ ಹೇಳಿದ ಮಾತನ್ನು ಕೇಳಿ ರೀನಾ ಕೂಡ ಹೊರಗಡೆ ಹೋಗ್ತಾಳೆ. ಅವಳು ಹೊರಗಡೆ ಹೋದ ತಕ್ಷಣ ರೀನಾ ಅತ್ತೆ ತಮ್ಮ ಮಕ್ಕಳು ಆಡಿದ ಮಾತನ್ನು ಕೇಳಿ, ನೋಡು ಸಿಂಜು, ರೀನಾ ಎಷ್ಟಾದ್ರೂ ಈ ಮನೆ ಸೊಸೆ, ನಿನಗೂ ಕೂಡ ಅತ್ತಿಗೆ ಆಗ್ಬೇಕು. ಅದನ್ನೆಲ್ಲ ಮರೆತು ನೀವಿಬ್ರು ಅವಳ ಹತ್ರ ಹೀಗೆಲ್ಲ ಮಾತಾಡೋದು ಸರಿನಾ ಎಂದು ಹೇಳಿದ್ದನ್ನು ಕೇಳಿ ಚಿಕ್ಕ ಮಗಳು ಹೇಳ್ತಾಳೆ, ಏನಮ್ಮ ಹೀಗೆ ಮಾತಾಡ್ತಾ ಇದ್ಯಾ ನೀನು? ನಾವೇನು ಅಷ್ಟು ಕೆಟ್ಟದಾಗಿ ಏನು ಮಾತಾಡಿಲ್ವಲ್ಲ ಎಂದಾಗ ಅದಕ್ಕೆ ತಾಯಿ ಹೇಳ್ತಾರೆ, ಕೆಟ್ಟದಾಗಿ ಮಾತಾಡಿದ್ರಿ ಅಂತ ನಾನು ಹೇಳ್ತಿಲ್ಲ. ಅವಳು ಈ ಮನೆ ಸೊಸೆ. ನೀವು ಹೇಗೆ ನನ್ನ ಮಕ್ಕಳು, ಅವಳು ಕೂಡ ಬೇರೆಯವರ ಮಗಳೇ ಅಲ್ವಾ? ಅಷ್ಟಕ್ಕೂ ಅವಳೇನು ಅಂತ ದೊಡ್ಡ ತಪ್ಪು ಮಾಡಿದ್ಲು ಅಂತ ಹೇಳಿ ನೀವಿಬ್ರು ಅವಳನ್ನ ಇಷ್ಟು ಕೀಳಾಗಿ ಮಾತಾಡ್ತೀರಾ? ನೀವಿಬ್ರು ತವರು ಮನೆಗೆ ಬರ್ತೀರಾ. ತಾಯಿ ಮನೆ ಏನು ಬೇರೆಯವರ ಮನೆನಾ? ನಿಮ್ಮ ಮನೆನೇ ಅಲ್ವಾ? ನಿಮಗೇನು ಬೇಕು ಅದನ್ನ ನೀವೇ ಮಾಡಿಕೊಂಡು ತಿನ್ನಬಹುದಲ್ವಾ? ನಿಮಗ್ ಯಾರು ಬೇಡ ಅಂತ ಹೇಳ್ತಾರೆ? ಅದನ್ನ ಬಿಟ್ಟು ಅತ್ತಿಗೆನೇ ಮಾಡಿ ಕೊಡಬೇಕು ಅಂತ ಅಂದ್ರೆ ಹೇಗೆ ಹೇಳು? ಅಷ್ಟಕ್ಕೂ ನನಗೆ ಹುಷಾರಿಲ್ಲ ಅಂತ ಹೇಳಿ ನಾನು ಆಸ್ಪತ್ರೆಗೆ ಬಂದಿದ್ದೇನೆ ಅನ್ನೋದನ್ನ ನೀವಿಬ್ರು ಮರೆತು ಆಸ್ಪತ್ರೆಯಲ್ಲೂ ಅವಳತ್ರ ಇಲ್ಲ ಸಲ್ಲದ ಮಾತುಗಳನ್ನ ಆಡ್ಕೊಂಡು ಜಗಳ ಆಡೋದಕ್ಕೆ ನಿಂತಿದ್ದೀರಾ. ಇಂಥ ಸಮಯದಲ್ಲಿ ಇದೆಲ್ಲ ಮಾಡೋದು ಸರಿನಾ? ನಾನು ಆಸ್ಪತ್ರೆಗೆ ಬಂದಾಗ್ನಿಂದ ನನ್ನ ಹಿಂದೆ ಅವಳು ಎಷ್ಟು ಕಷ್ಟಪಡ್ತಾ ಇದ್ದಾಳೆ. ಮನೆಯಿಂದ ಆಸ್ಪತ್ರೆಯಿಂದ ಮನೆ ಅಂತ ಹೇಳಿ 3-4 ಸಲ ತಿರುಗಾಡ್ತಿದ್ದಾಳೆ. ನಿಮಗೆ ಏನಾದ್ರೂ ಮಾಡೋದಕ್ಕೆ ಹೇಳ್ತಿದ್ದಾಳ? ಎಲ್ಲವನ್ನೂ ಅವಳು ಒಬ್ಬಳೇ ಮಾಡ್ತಿದ್ದಾಳೆ. ನೀವು ಅವಳನ್ನ ಎಷ್ಟು ಕೀಳಾಗಿ ಮಾತಾಡಿದ್ರೂ ಅವಳು ಮಾತ್ರ ನಿಮಗೆ ಎದುರು ಮಾತನಾಡದೆ ಸುಮ್ಮನೆ ನಿಂತಿರ್ತಾಳೆ. ಅಂದ ಮೇಲೆ ಅವಳ ಮನಸ್ಸಿನಲ್ಲಿ ನಿಮಗೋಸ್ಕರ ಎಷ್ಟು ಮರ್ಯಾದೆ ಇಟ್ಕೊಂಡಿದ್ದಾಳೆ ಅನ್ನೋದನ್ನ ಮರಿಬೇಡಿ. ಆ ಮರ್ಯಾದೆನ ಉಳಿಸ್ಕೊಳ್ಳೋದು ನೋಡಿ. ಅವಳೇನಾದ್ರೂ ತಪ್ಪು ಮಾಡಿದಿದ್ರೆ ನೀವು ಮಾತಾಡಬಹುದಾಗಿತ್ತು. ನೋಡಿ, ಅವಳನ್ನ ಹೊಗಳಿ ನಿಮ್ಮನ್ನ ಕೀಳಾಗಿ ನೋಡ್ತಿಲ್ಲ. ನೀವು ಹೇಗೆ ನನ್ನ ಹೆಣ್ಮಕ್ಳು, ಅವಳು ಕೂಡ ಹಾಗೆ ಅಲ್ವಾ? ಇವತ್ತಿನವರೆಗೂ ನಿಮ್ಮ ಮುಂದೆ ನಿಂತು ಅವಳು ಎದುರು ಮಾತು ಆಡ್ದವಳಲ್ಲ. ಅಂದ ಮೇಲೆ ನೀವಿಬ್ರು ಯಾಕೆ ಅವಳನ್ನ ನೋಡಿದ್ರೆ ಹಾಗಾಡ್ತೀರಾ? ನೋಡಿ, ಅವಳ ಮುಂದೆನೆ ನಿಮ್ಮಿಬ್ಬರಿಗೆ ಇದನ್ನೆಲ್ಲ ಹೇಳ್ಬೋದಾಗಿತ್ತು. ಆದರೆ ಆ ರೀತಿ ಮಾಡೋದ್ರಿಂದ ನೀವು ಮಾಡಿರೋ ತಪ್ಪಿಗೆ ನನ್ನ ಮರ್ಯಾದೆ ಕೂಡ ಹೋಗ್ತಿತ್ತು. ನೀವು ಎಷ್ಟಾದರೂ ನನ್ನ ಮಕ್ಕಳು. ನೀವು ತಪ್ಪು ಮಾಡಿದಾಗ ನಿಮ್ಮನ್ನ ತಿದ್ದಿ ಬುದ್ಧಿ ಹೇಳೋ ಜವಾಬ್ದಾರಿ ನಂದು. ಹಾಗಂತ ಹೇಳಿ ಮನೆ ಸೊಸೆ ತಪ್ಪು ಮಾಡಿದ್ರೆ ಅವಳಿಗೂ ಹೀಗೆ ಬುದ್ಧಿ ಹೇಳೋದು. ಇಷ್ಟೆಲ್ಲ ಹೇಳಿದ್ಮೇಲೆ ಇನ್ನ ನಿಮ್ಮ ಬುದ್ಧಿನ ನಿಮ್ಮ ಕೈಯಲ್ಲಿ ಇಟ್ಕೊಂಡು ಒಳ್ಳೆತನದಿಂದ ನಡ್ಕೊಳ್ಳಿ ಎಂದು ಮಕ್ಕಳಿಗೆ ತಾಯಿ ಹೇಳಿದ್ದನ್ನು ಕೇಳಿ
ಮಗಳು ಹೇಳ್ತಾಳೆ, ಹೌದಮ್ಮ, ನಿನ್ ಸೊಸೆ ಏನು ಮಾಡಿದ್ರೂ ನಿನಗೆ ಸೊಸೆನೇ ಒಳ್ಳೆಯವಳು. ಈಗ ಸೊಸೆ ಬಂದಿದ್ದಾಳಲ್ಲ, ನಮ್ಮನ್ನ ಮರೆತು ಬಿಟ್ಟಿದ್ದೀಯ ಅಷ್ಟೇ. ನಾವೇನ್ ಮಾಡಿದ್ರೂ ನಿನಗೆ ಕಾಣಿಸೋದಿಲ್ಲ. ನಿನ್ ಸೊಸೆಗೆ ಇನ್ಮೇಲೆ ನಾವು ಏನು ಹೇಳೋದಿಲ್ಲ. ಸರಿ ಬಿಡು, ನಾವು ಮನೆಗೆ ಹೋಗ್ತೀವಿ ಎಂದು ಹೇಳಿ ಇಬ್ಬರು ಮನೆಗೆ ಹೊರಡುತ್ತಾರೆ. ಅವರು ಹೋದ 20 ನಿಮಿಷಕ್ಕೆ ಹೊರಗಡೆ ಹೋಗಿದ್ದ ಸೊಸೆ ರೀನಾ ಬಂದು, ಅತ್ತೆ, ಎಲ್ಲಿ ಅಕ್ಕ, ಹೊರಟೋದ್ರಾ ಎಂದು ಕೇಳಿದಾಗ ಅದಕ್ಕೆ ಅತ್ತೆ ಹೇಳ್ತಾರೆ, ಹೌದಮ್ಮ, ಅವರ ಅತ್ತೆ ಫೋನ್ ಮಾಡಿದ್ರು, ಮತ್ತೆ ಬರ್ತೀವಿ ಅಂತ ಹೇಳಿ ಹೋದ್ರು. ಅಂದ್ಹಾಗೆ ಡಾಕ್ಟರ್ ಕರೆದ್ರಲ್ಲ, ಏನಂತೆ ವಿಷಯ ಎನ್ನುತ್ತಾ ಇಬ್ಬರು ಮಾತನಾಡಿಕೊಂಡು ಸುಮ್ಮನಾಗ್ತಾರೆ. ಇಲ್ಲಿ ಅರ್ಥ ಮಾಡಿಕೊಳ್ಳಬೇಕಾದ ವಿಷಯವೇನೆಂದರೆ, ಸಂಬಂಧಗಳನ್ನು ಉಳಿಸುವುದು ಹಾಗೂ ಕಳೆದುಕೊಳ್ಳುವುದು ನಮ್ಮ ಕೈಯಲ್ಲೇ ಇರುತ್ತದೆ. ತಪ್ಪು ಮಾಡೋದು ಸಹಜ. ತಪ್ಪು ಯಾರು ಮಾಡಿದರೂ ತಪ್ಪೇ. ಆ ತಪ್ಪನ್ನು ತಿದ್ದು ಬುದ್ಧಿ ಹೇಳುವವರು ಒಬ್ಬರಿದ್ದರೂ ಅಂತಹ ಮನೆಗಳಲ್ಲಿ ಕುಟುಂಬಗಳು ಹಾಗೂ ಸಂಬಂಧಗಳು ಮುರಿಯುವುದಿಲ್ಲ. ಈ ವಿಡಿಯೋದಿಂದ ನಿಮಗೇನಾದರೂ ಉಪಯೋಗವಾದಲ್ಲಿ ವಿಡಿಯೋಗೆ ಒಂದು ಲೈಕ್ ಮಾಡಿ, ಆದಷ್ಟು ವಿಡಿಯೋಸ್ ಅನ್ನು ಶೇರ್ ಮಾಡಿ ಹಾಗೂ ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.